ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ಧನಿಷ್ಠ ನಕ್ಷತ್ರದವರು ಧನವಂತರು ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ದಾತಾಚ ಆಢ್ಯ. ದಾತ ಅಂತಂದರೆ ಕೊಡುವವರು ಕೂಡ ಅಂತ. ಅಂದರೆ ಇವತ್ತಿನ ಸಂಚಿಕೆಯಲ್ಲಿ ಈ ಧನಿಷ್ಠ ನಕ್ಷತ್ರದವರ ಗುಣಸ್ವಭಾವ ಯಾವ ರೀತಿಯಾಗಿರುತ್ತೆ, ಅವರು ಬೇರೆ ಯಾರ್ಯಾರ ಜೊತೆಗೆ ಸಂಪರ್ಕ ಇರುತ್ತೆ, ಅಂದರೆ ಯಾರ ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ತಾರೆ, ಅವರ ಗುಣ ಸ್ವಭಾವ ಯಾವ ರೀತಿಯಾಗಿ, ಇದೆಲ್ಲವನ್ನ ಇವತ್ತು ವಿಸ್ತಾರವಾಗಿ ತಿಳ್ಕೊಳ್ತೇವೆ ಬೃಹಜ್ಜಾತಕದ ಶ್ಲೋಕದಂತೆ. ತಮ್ಗೆಲ್ರಿಗೂ ಹಾರ್ದಿಕವಾದಂತಹ ಸ್ವಾಗತ. ನಮ್ಮ ಚಾನಲನ್ನು ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ ಒಳ್ಳೆಯ ಜ್ಯೋತಿಷ್ಯ ವಿಷಯವನ್ನ ನಾನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ವಾಸ್ತು ವಿಷಯವನ್ನ ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ, ನೋಡಿಕೊಳ್ಳಿ. ವಾಸ್ತುವಿಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆ ಇದ್ದರೂ, ಸಂಶಯ ಇದ್ದರೂ ಕೂಡ ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ನಾನು ಕೊಟ್ಟಿದ್ದೇನೆ. ಅದನ್ನು ಕೂಡ ನೀವು ಖಂಡಿತವಾಗಿ ನೋಡ್ಕೊಳ್ಬೋದು. ಇದರ ಜೊತೆಗೆ ನೋಡಿ, ನಾನು ಒಂದು ಶನಿ ಶಾಂತಿಯ ಒಂದು ಅಮಾವಾಸ್ಯೆ ದಿವಸ ಒಂದು ಸಾರ್ವಜನಿಕವಾಗಿ ಒಂದು ಶನಿ ಶಾಂತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಶನಿ ದೋಷ ಯಾರಿಗಾದರೂ ಇತ್ತು ಅಂತಂದರೆ ದಯವಿಟ್ಟು ಸಂಕಲ್ಪ ಸೇವೆಗಾಗಿ ಸಂಪರ್ಕಿಸಿ. ಖಂಡಿತವಾಗಿಯೂ ಅವರ ಹೆಸರನ್ನು ಸಂಕಲ್ಪದಲ್ಲಿ ಸೇರಿಸಿಕೊಳ್ಳಲಾಗುತ್ತೆ. ನಮ್ಮ ಫೋನ್ ನಂಬರ್ಗೆ ಸಂಪರ್ಕವನ್ನು ಮಾಡಿ. ನೋಡಿ, ಈ ಧನಿಷ್ಠ ನಕ್ಷತ್ರದವರು ಯಾವ ರೀತಿಯಾಗಿರ್ತಾರೆ ಅಂಥೇಳಿ ವರ್ಣನೆಯನ್ನು ಮಾಡ್ತಾರೆ ನೋಡಿ. ದಾತಾಚ ಆಢ್ಯ ಶೂರ ಗೀತಪ್ರಿಯ ಧನಿಷ್ಠಾಸು ಧನಲುಬ್ಧ ಅಂತ ಹೇಳ್ತಾರೆ. ನೋಡಿ, ದಾತ ಅಂತನೋ ವರ್ಣನೆಯನ್ನು ಮಾಡಿದ್ದಾರೆ. ದಾತ ಅಂತಂದರೆ ಪರೋಪಕಾರಿಯಾಗಿರ್ತಾರೆ ಅಂತ ಹೇಳುತ್ತೆ. ಅದರ ಜೊತೆಗೆ ಆಢ್ಯ ಅಂತಂದರೆ ತುಂಬ ಧನವಂತರಾಗಿರ್ತಾರೆ ಧನಿಷ್ಠ ನಕ್ಷತ್ರದವರು. ಎಲ್ಲ ಒಳ್ಳೆಯ ಗುಣಗಳೇ ಇದೆಯಾ? ಇಲ್ಲ, ಇನ್ನೂ ಒಂದಷ್ಟು ಬೇರೆ ಗುಣಗಳು ಕೂಡ ಇದೆ, ಗೊತ್ತಾಯ್ತಾ? ಅದರ ಜೊತೆಗೆ ಶೂರರೂ ಆಗಿರ್ತಾರೆ. ಮತ್ತು ಗೀತಪ್ರಿಯ ಅಂತಂದರೆ ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು ಸಂಗೀತ ಪ್ರಿಯರಾಗಿರುತ್ತಾರೆ. ಇದು ವಿಶೇಷವಾದಂತಹ ಗುಣ. ಆದರೆ ಅದರ ಜೊತೆಗೆ ಸ್ವಲ್ಪ ಧನಲುಬ್ಧ ಅಂತನೋ ಶಬ್ದವನ್ನು ಉಚ್ಚರಿಸಿ. ಧನಲುಬ್ಧ ಅಂತಂದರೆ ಸ್ವಲ್ಪ ಧನದ ವ್ಯಾಮೋಹ ಅವರಿಗೆ ಜಾಸ್ತಿ ಆಗಿರುತ್ತೆ, ಸ್ವಲ್ಪ ಜಿಪುಣರಾಗಿರ್ತಾರೆ. ಯಾಕೆಂದರೆ ಇದ್ದಂಥ ಎಲ್ಲ ಧನವನ್ನು ವ್ಯಯ ಮಾಡೋದಿಲ್ಲ, ತುಂಬ ವಿಚಾರವಾಗಿ ಆ ಧನವನ್ನು ಖರ್ಚು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಧರ್ಮಿಷ್ಠ, ನೋಡಿ, ಧರ್ಮಿಷ್ಠರಾಗೂ ಇರ್ತಾರೆ. ಅಂದರೆ ಧರ್ಮದಲ್ಲಿ ಆಸಕ್ತಿ ಉಳ್ಳವರು. ಎಷ್ಟೋ ಸಾರಿ ಧನಿಷ್ಠ ನಕ್ಷತ್ರದವರು ವ್ಯಸನಿಗಳಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಾಗೂ ಕೂಡ ಒಂದಷ್ಟು ಜನ ಇರಲಿಕ್ಕೆ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಅವರಿಗೆ ವಿಶೇಷವಾದಂತಹ ಸ್ವಭಾವ ಯಾವ ರೀತಿಯಾಗಿರುತ್ತೆ ಅಂತಂದರೆ ಶಠಂ ಪ್ರತಿ ಶಾಠ್ಯಂ ಅನ್ನೋ ತತ್ವಕ್ಕೆ ಬದ್ಧರಾಗಿರ್ತಾರೆ. ಅಂದರೆ ಸೇಡಿಗೆ ಸೇಡು ಅನ್ನೋ ಮನೋಭಾವ ವಿಶೇಷವಾಗಿ ಧನಿಷ್ಠ ನಕ್ಷತ್ರದವರಿಗೆ. ಅಂದರೆ ಯಾರೇನಾದರೂ ಅಂದರೆ ಅದನ್ನು ಅನ್ನಿಸಿಕೊಂಡು ಕೊಡುವಂತಹ ಸ್ವಭಾವ ಅವ್ರದ್ದಲ್ಲ, ಅದಕ್ಕೆ ಪ್ರತೀಕಾರವನ್ನು ಮಾಡುವಂತಹ ಮನೋಭಾವ ಧನಿಷ್ಠ ನಕ್ಷತ್ರದವರಿರ್ತಾರೆ. ಮತ್ತು ವಿಶೇಷವಾಗಿ ಅವರಿಗೆ ರೋಗಕ್ಕೆ ಸಂಬಂಧಪಟ್ಟಂತಹ ಶಬ್ದ ಅಂತಂದರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ತೊಂದರೆ ಅವರಿಗೆ ಇರಲಿಕ್ಕೆ ಸಾಧ್ಯತೆ ಇದೆ. ಒಂದಷ್ಟು ಜನರಲ್ಲಿ, ಎಲ್ರಿಗೂ ಇರುತ್ತೆ ಅಂತಿಲ್ಲ. ಈ ರೀತಿಯ ಗುಣಗಳು ನಮಗೆ ಧನಿಷ್ಠ ನಕ್ಷತ್ರದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಇದು ನಮ್ಮ ಜೊತೆಗಾರರ ಬಗ್ಗೆ ಯೋಚನೆ ಮಾಡಲಿಕ್ಕೆ, ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಲಿಕ್ಕೆ ನಮಗೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.